ಕುತ್ತಿಗೆ ನೋವು ಮತ್ತು ಬೆನ್ನು ನೋವಿಗೆ ಯಾವ ಆಸನಗಳನ್ನು ಮಾಡಬೇಕು? ಅವರು ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರು ಯಾವಾಗಲೂ ಕಂಪ್ಯೂಟರ್ ಮುಂದೆ ಜಾಸ್ತಿ ಕೂತಿರ್ತಾರೆ ಮತ್ತು ಎ ಸಿನಲ್ಲಿ ಇರ್ತಾರೆ. ಈ ಎ ಸಿನಲ್ಲಿ ಏನಾಗುತ್ತೆ, ನಿಮಗೆ ನ್ಯಾಚುರಲ್ ಗಾಳಿ ಯಾವುದೂ ಬರೋದಿಲ್ಲ ಅಲ್ಲಿ. ಅಲ್ಲಿ ಯಾವಾಗಲೂ ಏನಾದ್ರು ತಂಪಾಗಿ ಕೂಲಾಗಿ ಇದ್ಬಿಟ್ಟಿರ್ತಾರೆ. ಅವ್ರು ನೋಡಿ ಫಸ್ಟು ಪಾದಗಳಿಂದ ಶುರುವಾಗ್ತದೆ. ಇಲ್ಲೇನಪ್ಪ ಅಂದರೆ ನಮ್ಮ ಪಾದಗಳು ಬೆಚ್ಚಗಿರಬೇಕು, ತಲೆ ತಣ್ಣಗಿರಬೇಕು. ಅದು ಉಲ್ಟಾ ಆಗಿಬಿಟ್ಟಿದೆ. ತಲೆ ಬಿಸಿ ಆಗಿಬಿಟ್ಟಿದೆ, ಪಾದಗಳು ತಣ್ಣಗಾಗ್ಬಿಟ್ಟಿದೆ. ಸೊ ಹಾಗೆಯಿಂದ ನಮ್ಮ ಆರೋಗ್ಯದ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುತ್ತೆ. ಸೊ ಅದರಿಂದ ಅವರಿಗೆ ಏನಾಗುತ್ತೆ, ಕತ್ತು ಬಗ್ಸ್ಕೊಂಡು ಇರೋದ್ರಿಂದ, ಬೆನ್ನನ್ನು ಸರಿಯಾಗಿ ನೇರವಾಗಿ ಇಟ್ಕೊಳ್ಳದೇ ಇರೋದ್ರಿಂದ ಬೆನ್ನು ನೋವುಗಳು ಮತ್ತು ಈ ಪ್ರೊಲಾಂಗ್ ಟೈಮ್ ಹೆಚ್ಚು ಸಮಯ ಕೂರೋದು ಮತ್ತು ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು, ಬೆರಳುಗಳಿಗಿರ್ಬೋದು, ಕತ್ತಿಗಿರ್ಬೋದು, ಈ ಸಮಸ್ಯೆಗಳು ಜಾಸ್ತಿ ಇದೆ. ಇದರಿಂದ ಥೈರಾಯ್ಡ್ ಸಮಸ್ಯೆಗಳು ಬರ್ತವೆ ಮತ್ತು ವರ್ಟಿಬ್ರಲ್ ಕಾಲಮ್ ಸಮಸ್ಯೆ ಅಂದರೆ ಬ್ಯಾಕ್ ಪೇಯ್ನ್ಸ್ ಇವೆಲ್ಲ ಬರ್ತವೆ. ಇವೆಲ್ಲ ಭಾಳ ಸರಳವಾಗಿ ನಾವು ಅದನ್ನು ಯೋಗದಿಂದ ಅದಕ್ಕೆ ಮುಕ್ತಿ ಇದೆ. ಹೇಗೆ? ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಎಲ್ಲದಕ್ಕೂ ರಾಮಬಾಣ. ಯೋಗದಲ್ಲಿ ಕೆಲವು ಆಸನ ಯಾವುದಪ್ಪ ಅಂದರೆ ಸೂರ್ಯ ನಮಸ್ಕಾರ. ನಮ್ಮ ಹಿಂದಿನ ಕಾಲದಿಂದನೂ ಅದು ಹೇಳ್ತಾಯಿದ್ರು, ನೋಡಪ್ಪ ನೀನೇನೋ ಸ್ವಲ್ಪ ದಪ್ಪಾಡೋ ಸೂರ್ಯ ನಮಸ್ಕಾರ ಮಾಡಿಬಿಡು, ಏನೋ ಸಮಸ್ಯೆ ಬಂದ ಸೂರ್ಯ ನಮಸ್ಕಾರ ಮಾಡಿಬಿಡು. ಇಲ್ಲಿ ಸೂರ್ಯ ನಮಸ್ಕಾರದಲ್ಲಿ ಏನಿದೆ 12 ಆಸನಗಳು ಬಂದ್ಬಿಡುತ್ತೆ ಮತ್ತು ಅಲ್ಲಿ ಮಂತ್ರನೂ ಬರುತ್ತೆ. ಮತ್ತು ಸೂರ್ಯ ಮನಸ್ಸೋ ಸೂರ್ಯ ಆತ್ಮಕಾರಕ, ಸೂರ್ಯ ಆರೋಗ್ಯಪ್ರದಾಯಕ ಅಂತ ಹೇಳ್ತೀವಿ. ಸೂರ್ಯನು ಆರೋಗ್ಯಪ್ರದಾಯಕ, ಇಡೀ ವಿಶ್ವಕ್ಕೆ ಆರೋಗ್ಯ ಕೊಡೋದು ಸೂರ್ಯನೇ. ಯಾಕಂದರೆ ಸೂರ್ಯನ ಬೆಳಕು ಇದ್ದಾಗಲೇ ಎಲ್ಲ ಕ್ರಿಯೆಗಳು ನಡೆಯೋದು. ಸೊ ಅದಕ್ಕೆ ಅವನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳ್ದು ನಾವು ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಬೆಳಗ್ಗೆ ತಪ್ಪದೇ ಅಭ್ಯಾಸ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ. ಇದರ ಜೊತೆಯಲ್ಲಿ ಇನ್ನೂ ನಮಗೆ ಬೆನ್ನು ಇರ್ಬೋದು, ಕತ್ತು ನೋವು ಇರ್ಬೋದು, ಅದಕ್ಕೆ ಕತ್ತಿಗೆ ರಿಲೇಟೆಡ್ ಆದಂಥ ಕೆಲವು ಆಸನಗಳಿರ್ತವೆ, ಭಾಳ ಸರಳವಾದ ಆಸನಗಳು. ಅದನ್ನು ನಾವು ಅಳವಡಿಸ್ಕೊಬೇಕು. ಹಾಗೆ ಬೆನ್ನಿಗೆ ಕೆಲವು ಆಸನಗಳಿದೆ. ಯಾಕೆ ಅಂದರೆ ಬೆನ್ನು ನೋವಿನಲ್ಲಿಯೂ ಸಹ ಅನೇಕ ವಿಧಗಳಿದೆ. ನಾವು ಅಪ್ಪರ್ ಬ್ಯಾಕ್ ಪೇಯ್ನ್, ಮಿಡಲ್ ಬ್ಯಾಕ್ ಪೇಯ್ನ್, ಲೋವರ್ ಬ್ಯಾಕ್ ಪೇಯ್ನ್ ಅಂತ 3 ಥರ ಪೇಯ್ನುಗಳು ನಾವು ಕಾಣ್ತಾ ಇರ್ತೀವಿ. ಯಾವ್ಯಾವ ಸಮಸ್ಯೆಯಿಂದ ಅವನಿಗೆ ಬ್ಯಾಕ್ ಪೇಯ್ನ್ ಬಂದಿದೆ, ಹೇಗೆ ಬಂದಿದೆ, ಯಾವ ಭಾಗದಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಆಸನಗಳನ್ನು ನಾವು ಮಾಡಿಸಿದಾಗ ಅವ್ರಿಗೆ ಬೇಗ ಅದು ಕ್ಯೂರ್ ಆಗುತ್ತೆ. ಸೊ ಅದರಿಂದ ಪ್ರಥಮವಾಗಿ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದು ಇಡೀ ದೇಹಕ್ಕೆ ಅದು ನಮಗೆ ಒಳ್ಳೆ ಪುಷ್ಟಿಯನ್ನು ನೀಡುತ್ತೆ. ಅದರ ಜೊತೆಯಲ್ಲಿ ಅನೇಕ ಸರಳ ಆಸನಗಳಿದೆ. ಯಾಕಂದರೆ ನಾನು ಒಂದು ಆಸನ ಆಗಿ ಇನ್ನೊಂದು ಆಸನ ಇದೆ, ಯಾಕೆ ಇದಾಗಲ್ವ ಅಂತ ಕಾಂಪ್ಲಿಕೇಶನ್ ಆಗುತ್ತೆ. ಅದರಿಂದ ಕತ್ತಿಗೆ ಸಂಬಂಧಪಟ್ಟಂತಹ ಆಸನಗಳು ಮತ್ತು ನಾವು ಸಿಂಪಲ್ ನೆಕ್ ರೊಟೇಷನ್ ಆಗಿರ್ಬೋದು, ನೆಕ್ ಬೆಂಡಿಂಗ್ ಫಾರ್ವರ್ಡು ಬ್ಯಾಕ್ವರ್ಡ್ ಇರ್ಬೋದು, ಸೈಡ್ ವರ್ಡ್ಸ್ ಇರ್ಬೋದು, ಇವೆಲ್ಲ ಪ್ರತಿ ದಿವಸವನ್ನು ಅಭ್ಯಾಸ ಮಾಡಿಕೊಂಡು ಶೋಲ್ಡರ್ ರೊಟೇಷನ್ಸು ಇವೆಲ್ಲ ಸರಳವಾಗಿ ಮಾಡ್ತಾ ಅದನ್ನು ಒಂದು ಹದವಾದ ಮೇಲೆ ಅದಕ್ಕೆ ಬೇರೆ ಬೇರೆ ಆಸನಗಳನ್ನು ಮಾಡಿಸ್ಬೇಕು. ಅದೇ ರೀತಿ ಬ್ಯಾಕ್ ಪೇಯ್ನ್ಗೂ ಅಷ್ಟೇ. ಬ್ಯಾಕ್ ಪೇಯ್ನ್ ಇದೆ ಅಂದ್ಬಿಟ್ಟು ಸಡನ್ನಾಗಿ ಯಾವ್ಯಾವುದು ಆಸನಗಳನ್ನು ಮಾಡಿಸ್ಬಾರ್ದು. ಅದಕ್ಕೆ ರಿಲೇಟೆಡ್ ಆಸನ ಫಸ್ಟು ತಿಳ್ಕೊಂಡು, ಅವರಿಗೆ ಅಪ್ಪರ್ ಬ್ಯಾಕ್ ಪೇಯ್ನ್ ಇದೆಯಾ, ಮಿಡಲ್ ಬ್ಯಾಕ್ ಪೇಯ್ನ್ ಇದೆಯಾ, ಲೋವರ್ ಬ್ಯಾಕ್ ಪೇಯ್ನ್ ಇದೆಯಾ, ಅದನ್ನು ತಿಳ್ಕೊಂಡು ಥೆರಪಿಟಿಕಲ್ ಮೆಥಡಲ್ಲಿ ಅವರಿಗೆ ಆಸನಗಳನ್ನು ಮಾಡಿಸೋದ್ರಿಂದ, ಸೊ ನಾವು ಪ್ರಾಪ್ಸನ್ನು ಬಳಸಿ ಅಲ್ಲಿ ಮಾಡಿಸೋದ್ರಿಂದ ಯೋಗ ಪ್ರಾಪ್ಸ್ ಬರುತ್ತೆ, ಅದನ್ನೆಲ್ಲ ಬಳಸಿ ಮಾಡೋದ್ರಿಂದ ಅವ್ರಿಗೆ ಇದಕ್ಕೆ ಪರಿಹಾರವನ್ನು ನಾವು ಖಂಡಿತ ಕೊಡ್ಬೋದು.